ವೆಲ್ಕಮ್ ಬ್ಯಾಕ್ ಟು ಅಪ್ಪು ಸುಬ್ಬಿ ಬ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಸುಬ್ಬಿಗೆ ಹುಷಾರಿಲ್ಲ, ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿದೆ, ಇಂಜೆಕ್ಷನ್ ತಗೊಳ್ಳೋಣ ಅಂತ. ಬಟ್ ಇವತ್ತು ವಿಶೇಷ ಏನು ಗೊತ್ತಾ? ಏನು ವಿಶೇಷ ಇವತ್ತು? ರೋಡ್ನಲ್ಲಿ ಶಾಸಕರು ಬರ್ತಾರೆ ಅಂತ ಏನೋ ಅನೌನ್ಸ್ಮೆಂಟ್ ಮಾಡಿದಾರಂತೆ, ಕೇಳಿಸ್ಕೊಂಡಿಲ್ಲ ನಾನು. ಅನೌನ್ಸ್ ಮಾಡಿ ಅಂದ್ರೆ ಏನೋ ಇಡೀ ರೋಡ್ ಎಲ್ಲ ಫುಲ್ಲು ರಂಗೋಲಿ ಹಾಕೋರೆ, ರಂಗೋಲಿ ಕಾಂಪಿಟೇಷನ್ ಹತ್ರ ಏನೋ ಮಾಡ್ತಾವ್ರೆ, ವೆಲ್ಕಮ್ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲರೂ ರಂಗೋಲಿ ಹಾಕಿ ಅವ್ರಿಗೆ ವೆಲ್ಕಮ್ ಮಾಡೋದಕ್ಕೋಸ್ಕರ ರಂಗೋಲಿ ಹಾಕಿದ್ದಾರೆ. ಏನೋ ಒಂದು ಗಿಫ್ಟ್ ಐಟಮ್ ಏನೋ ಇಟ್ಟಿದ್ದಾರಂತೆ, ಏನೋ ಕಾಂಪಿಟೇಷನ್, ರಂಗೋಲಿ ಕಾಂಪಿಟೇಷನ್ ಅನ್ನೋ ಥರ. ಸೊ ಎಲ್ಲರ ಮನೆ ಮುಂದೆ ರಂಗೋಲಿ ಇದೆ, ಇಲ್ಲಿ ರಂಗೋಲಿ ಇಲ್ಲ. ಸೊ ಒಂದು ಚಿಕ್ಕದಾಗಿ ರಂಗೋಲಿ ಹಾಕಿ ನಾನು ಬೆಳಗ್ಗೆ ನನಗೆ ಗೊತ್ತಿಲ್ಲ ಯಾವುದೋ ಹಬ್ಬ, ಏನು ಇವತ್ತು ಹಬ್ಬ ನಾನು ಯಾವ ಹಬ್ಬ ಇವತ್ತು ಅಂತ. ಅಮಾವಾಸ್ಯೆ ಬೇಗ ಸ್ಟಾರ್ಟ್ ಆಗೋಯ್ತಾ ಅಂತ ನಾನು ಭಾನುವಾರ ಇಲ್ಲ, ಒಂದು ಚಿಕ್ಕದಾಗಿ ನಾವು ರಂಗೋಲಿ ಹಾಕೋಣ. ನಾವು ಅಟೆಂಡ್ ಮಾಡೋದು ಮುಖ್ಯ ಅಷ್ಟೇ. ಏಕೆಂದರೆ ಈ ನಾವು ರೋಡಲ್ಲಿ ಇರೋದ್ರಿಂದ ನಾವು ಒಬ್ಬರು ಸದಸ್ಯರು ಅಂತ ನಾವು ಇರಬೇಕೇ ಹೊರತು ನಮಗೇನು ಅನ್ನೋ ಥರ ನಾವು ಇರೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಈಗ ಒಂದು ಚಿಕ್ಕದಾಗಿ ರಂಗೋಲಿ ಬಿಡೋಣ ಅಂತ ಬನ್ನಿ. ಹೋಗಿ ರಂಗೋಲಿ ಹೋಗು, ನಾನು ಅಲ್ಲಿ ಹೋಗಿ ಎಲ್ಲರನ್ನೂ ತೋರಿಸ್ತೀನಿ. ಹೋಗು, ನಮ್ದು ಹಾಕ್ಕೊಂಡು ಮಾಡ್ಕೊಂಡು ಹೋಗೋಣ. ಇಲ್ಲ ನಂದು ಹಾಕೊಳ್ಳೋದು, ನಾನು ರಂಗೋಲಿ ಹಾಕೋದು ತೆಗಿ, ನೀನು ಮೇಗಡೆ ಹೋಗ್ಬಿಟ್ಟು ನೀನು ಗೆಲ್ತೀಯ ರಂಗೋಲಿಲಿ. ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ಏನು ಯಾರು ಬರ್ತಿದ್ದಾರೆ? ಮಿನಿಸ್ಟರ್ ಏನು ಕೊಡ್ತಾರಂತೆ? ಗ್ರ್ಯಾಂಡ್ ಪ್ರೈಸ್ ಮಿಕ್ಸಿ ಮತ್ತೆ ಗ್ರೈಂಡರ್ ಇಲ್ಲ, ಎರಡರಲ್ಲೇ ಒಂದು. ಓ ಮಮ್ಮಿ, ಮಿಕ್ಸಿ ಗ್ರೈಂಡರ್. ಇಲ್ಲಾಂದ್ರೆ ಪಾರ್ಟಿಸಿಪೇಟ್ ಮಾಡಿದ್ರೆ ಏನೋ ಒಂದು ಕೊಡ್ತಾರೆ, ಸ್ಟೀಲ್ ಕುಕ್ಕರ್ ಏನೋ ಕೊಡ್ತಾರೆ ಅಂತ ಹೇಳಿದ್ರಂತೆ. ಅಲ್ಲ ಅದು ಅವ್ರ ಹೆಸರೇನು? ಅವರು ಬರ್ತಾ ಇರೋರ ಹೆಸರು ಉಳ್ಳಾಳ್ವಾಡ, ಇವರು ಹೆಸರೇನು ಮಂಗಳಿ, ಹೆಸರೇನು ನಾಗರಾಜ್, ಮಂಗಳಿ ನಾಗರಾಜ್. ಎಷ್ಟು ಗಂಟೆ ಬರ್ತಾರೆ? 9 ಗಂಟೆ ಬರಬೇಕು. 9 ಗಂಟೆ ಆಯ್ತು. 9 ಗಂಟೆ ಬರಲ್ಲ, 10 ಗಂಟೆ ಬ್ಲಾಗ್ ಮಾಡ್ತೀವಿ. ಯಾವುದು ಯೂಟ್ಯೂಬ್ ಚಾನಲ್? ನಮ್ಮದು ಅಪ್ಪು ಸುಬ್ಬಿ ಬ್ಲಾಗ್ಸ್ ಅಂತ. ಅಪ್ಪು ಸುಬ್ಬಿ ಬ್ಲಾಗ್ಸ್ ಅಂತ. ಥ್ಯಾಂಕ್ ಯು. ಕಮಾನ್ ಸುಬ್ಬಿ, ಕುಕ್ಕರ, ಗ್ರೈಂಡ್ರ, ಮಿಕ್ಸಿನ ಯಾವುದೋ ಒಂದು ಅಡುಗೆ ಹೇಳ್ತೀನಿ, ಏನು ರಂಗೋಲಿ ಹಾಕು. ಏಯ್ ಏನು ಕಾನೂನೆಲ್ಲ ಕೈಗೆ ತಗೋಬಾರ್ದು ಮೇಡಮ್. ನನಗ ಕುಕ್ಕರ ಗ್ರೈಂಡರ್ ಕೊಡ್ತಾರೆ ನನಗೆ. ಬೆಳಗ್ಗೆ ಸ್ನಾನ ಮಾಡಿಸಿ ಏನಾರೋ ಕೊಡಿಸ್ತೀಯ ಅಂತ ಅಂದ್ಕೊಂಡ್ರೆ ಪರ್ಕೆ ಕೊಡ್ತಾ ಇದ್ದಲ್ಲಮ್ಮ ಕೈಗೆ. ಬಟ್ ನಿಜ, ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್. ಗೆಲ್ಲೋದು ಸೋಲೋದು ಆಮೇಲೆ ಇದ್ದಿದ್ದು. ಚಿಕ್ಕದಾಗಿ ಒಂದು ರಂಗೋಲಿ ಬಿಡೋಣ ಅಂತ. ಯಾಕೆಂದರೆ ನಮ್ಮ ಮನೆ ಬಾಗಿಲು ನೋಡ್ರಿ ಬರದಾಗ ಕಾಣಿಸೋದು ನನಗೆ ಇಷ್ಟ ಆಗಲ್ಲ. ಬಟ್ ನಾವು ಫಸ್ಟ್ ಫ್ಲೋರ್ ಇರೋದ್ರಿಂದ ನಾನು ಇಲ್ಲಿಗೆ ಹಾಕೋಕ್ಕಾಗಲ್ಲ ನನ್ನ ಕೈನಲ್ಲಿ. ಮೊದಲು ತುಂಬ ರಂಗೋಲಿ ತುಂಬ ಚೆನ್ನಾಗಿ ಹಾಕ್ತಾಯಿದ್ವಿ. ನಮ್ಮದು ಶ್ರೀನಗರದಲ್ಲಿ ಮನೇಲಿರೋದು ಸ್ವಂತ ಮನೆ ಆಗಿರೋದ್ರಿಂದ ಸಗಣಿ ತರಿಸಿ ಹಾಕ್ತಾಯಿದ್ವಿ. ಈಗೆಲ್ಲ ಅದೆಲ್ಲ ಹೋಯ್ತು. ಬಟ್ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಇರೋದಿದ್ರೆ ಖಂಡಿತ ನಾನು ಹಾಕ್ತಾಯಿದ್ದೆ. ನಾನು ಫಸ್ಟ್ ಫ್ಲೋರ್ ಇರೋದ್ರಿಂದ ನನಗೆ ಬಾಣಂತಿ ಮನೆ ಆಗಿರೋದ್ರಿಂದ ಹಾಕ್ತಾಯಿಲ್ಲ. ಬಟ್ ಈ ಎಲ್ಲ ಪಾರ್ಟಿಸಿಪೇಷನ್ ಮಾಡ್ತಾ ಇರೋದ್ರಿಂದ ನಾನೊಬ್ಬಳೇ ನಾನೇನು ಅದಲ್ಲ ಅನ್ನೋ ಥರ ಇರೋಕ್ಕೆ ನನಗೆ ಇಷ್ಟ ಆಗಲ್ಲ. ಯಾಕೆಂದರೆ ಎಲ್ಲ ಜೊತೆಗೂ ಕಷ್ಟದಲ್ಲೂ ಸುಖದಲ್ಲೂ ಖುಷಿನಲ್ಲೂ ಎಲ್ಲ ಜೊತೆಗೆ ಸೇರೋದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ನಾವು ಈ ರೋಡಲ್ಲಿರೋದ್ರಿಂದ ಅದಕ್ಕೆ ರೆಸ್ಪೆಕ್ಟ್ ಮಾಡಲೇಬೇಕು ಅನ್ನೋದಕ್ಕೋಸ್ಕರ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಬನ್ನಿ ರಂಗೋಲಿ ಹಾಕೋಣ. ಕೊಡೋಗಮ್ಮ, ಬಾ ಸೌತೆಕಾಯಿ ಎಲ್ಲ ಆಗ್ತಾ ಇದೆಯಾ? ಕಾಮದೇನು ಅಮ್ಮ, ಅದು ಇನ್ನೊಂದು ಅದಕ್ಕೆ ಹಾಕಮ್ಮ. ಭಯ ಆಗುತ್ತಾ? ಚಿಕ್ಕದಕ್ಕೆಲ್ಲ ಮಮ್ಮಿ, ಅದೆಲ್ಲ ಹಾಕ್ಬೇಡ ಮಮ್ಮಿ. ಬ್ರೆಡ್ನೆಲ್ಲ ಹಾಕ್ತಾರ ಮಮ್ಮಿ. ಏನು ಬ್ರೇಕ್ಫಾಸ್ಟ್ ಡಯಟ್ ಫುಡ್ ಕೊಡ್ತಾ ಇದೀಯಾ? ಸೌತೆಕಾಯಿ, ಬ್ರೆಡ್ಡು. ಅಮ್ಮ ಬೇಡ ಅಮ್ಮ. ನನಗೆ ಭಾನುವಾರ ಒಳ್ಳೆ ಸೋಮವಾರ ಥರ ಫೀಲ್ ಆಗ್ತೈತೆ. ಮಮ್ಮಿ, ಶಾಸಕರು ಬರ್ತಾರೆ ಬೇಗ. 9:30 ತಿಂಡಿ ಏನು ಮನೇಲಿ?
ಏ ಭಾನುವಾರ ನೀವು ವೆಜಿಟೇರಿಯನ್ಸಾ? ಸಾರಿ ಮಗ. ಹಾಳು ಮಾಡೋದಲ್ಲ, ಬೆಳಗ್ಗೆ ಬಿಸಿಬೇಳೆ ಬರ್ತದು. ಭಾನುವಾರ ಕೇಳಿ ಸ್ವಲ್ಪ ಬೇಜಾರಾಗುತ್ತೆ. ನಾನೇ ಹೋಗಿ 1 kg ಚಿಕನ್ ಕೊಟ್ಬಿಟ್ಟು ಅವ್ರ ಮನೆಯಲ್ಲಿ ಚಿಕನ್ ತಿನ್ನಿ ಇಲ್ಲ ಮಟನ್ ತಿನ್ನಿ ಅಂತದ್ದು. ನಿಜವಾಗ್ಲೂ ನೀನು ಪಾರ್ಟಿಸಿಪೇಷನ್ ಕೊಡ್ತಾ ಇದೆಯಾ ಇಲ್ಲ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಮಾಡ್ತಾ ಇದೆಯಾ? ಎಲ್ಲೋ ವಯಸ್ಸು ಹೊರ್ಟೋಯ್ತಾ ನಿಂಗೆ? ಚೆನ್ನಾಗಿ ಕಾಣಿಸ್ತಿದ್ಯಾ ಚೂಡಿದಾರ್ ಹಾಕ್ಕೊಂಡು. ಇನ್ನು ಸ್ವಲ್ಪ ಸಣ್ಣ ಆಗಿದ್ದಿದ್ರೆ ನೀನು ಹಿಡಿಯೋಕ್ಕಾಯ್ತಾ ಇರಲಿಲ್ಲ. ನಗ್ತವನವನು. ಏನು ಅಲ್ಲಿ ಇಟ್ಟಿದ್ದೀನಲ್ಲ ಅಲ್ಲಿ ಆಂಟಿ ಗೆದ್ದವ್ರಿಗೆ ಏನು ಕೊಡ್ತಾರಂತೆ? ಸಮಾಧಾನಕರ ಒಂದು ಕುಕ್ಕರಾ? ವೋಟ್ರ್ ಐ ಡಿ ಮಮ್ಮಿ, ವೋಟ್ರ್ ಐ ಡಿ ಐತಾ? ವೋಟ್ರ್ ಐ ಡಿ ಐತೆ. ಓ ಮಮ್ಮಿ ನಮ್ಮದು ಕುಕ್ಕರ್ ಮಮ್ಮಿ. ಮಮ್ಮಿ ನಮಗದು ಕುಕ್ಕರ್ ಸಿಗಲ್ಲ ಮಮ್ಮಿ. ನಾವು ಈ ಏರಿಯಾದವ್ರಾಗಿರ್ಬೇಕು. ವೋಟರ್ ಐ ಡಿಲಿ ಈ ಏರಿಯಾದವ್ರಾಗಿರ್ಬೇಕು, ನಾವು ಈ ಏರಿಯಾದವ್ರಲ್ಲ. ಹ್ಞೂನಮ್ಮ, ಇನ್ನೇನು ಸುಮ್ಮನೆ ಮಾಡ್ತಾರ ನಮ್ಮವರು? ಅರ್ಥ ಆಗಲ್ಲ ಮಮ್ಮಿ. ಇನ್ನೂ ಚೆನ್ನಾಗಿ ಹಾಕು ದೊಡ್ಡದಾಗೆ. ಕಾರ್ಗಳಿಗೆ ಹೋಗ್ಬೇಡ, ರಂಗೋಲಿ ಹಾಕಿದ್ದೀನಿ ಅಂತ್ಯಾ? ಹಾಕಾಕ್ ಪರವಾಗಿಲ್ಲ, ಹಾಕುವೆ ಮಮ್ಮಿ. ನೀನು ಮಿಕ್ಸಿ ತಗೊಳ್ಳೋದು ಹಾಕು. ಪರವಾಗಿಲ್ಲ, ಈಗ ಹಾಕು. ಈಗ ಅದನ್ನ ಸರ್ ಮಮ್ಮಿ ಮಮ್ಮಿ ಆಯ್ತು, ಅಲ್ಲೂ ಹಾಕು ಇಲ್ಲೂ ಹಾಕು ಅಷ್ಟೇ. ಅಲ್ಲೂ ಹಾಕು ಇಲ್ಲೂ ಹಾಕು. ಬೋ ಇದು ಆಗಲ್ಲ ನಿನಗೆ. ಹಾಫ್ ಮಾರ್ಕ್ಸ್ ಕೊಡ್ತಾರೆ. ಬರೀ ಫುಲ್ ಕುಕ್ಕರ್ ಕೊಡಲ್ಲ, ಬರೀ ಅದ್ರ ಮುಚ್ಚಳ ಕೊಡ್ತಾರೆ ಅರ್ಧ ರಂಗೋಲಿ ಹಾಕಿರೋದಕ್ಕೆ. ಅಯ್ಯೋ ನೆಗೆಟಿವ್ ಅಲ್ಲ ಮಮ್ಮಿ, ಬಂದರು ಅಂತ ಅಂದೆ. ಬನ್ನಿ ನಾವು ನಮ್ಮಮ್ಮ ಹಾಕೋಷ್ಟೊತ್ತಲ್ಲಿ ಬೇರೆಯವರೆಲ್ಲ ಹೆಂಗೆ ರಂಗೋಲಿ ಹಾಕೋರೆ ನೋಡ್ಕೊಂಡ್ಬರ್ತೀವಿ. ನೋಡೋಣ ಆಮೇಲೆ ಸುಬ್ಬಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ನಮ್ಮ ಜನನೇ ಹೇಳ್ತಾರೆ ಯಾರು ಚೆನ್ನಾಗಿ ಹಾಕೋರೆ ಅಂತ. ನೀವು ಆನೆಸ್ಟಾಗಿ ಹೇಳಿ, ನನಗೆ ಗೊತ್ತು ನಿಮಗೆಲ್ಲ ಸುಬ್ಬಿ ಅಂದರೆ ಇಷ್ಟ ಅಂತ. ಬಟ್ ಬೇರೆ ರಂಗೋಲಿಯಲ್ಲೇ ನಾವು ವೀಡಿಯೋ ಮಾಡ್ಕೊಂಬರೋಣ, ಯಾರು ಚೆನ್ನಾಗಿ ಹಾಕಿದ್ದಾರೆ ಏನು ಎತ್ತ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಇಲ್ಲಿ ಆಂಟಿ ಚೆನ್ನಾಗಿ ಹಾಕಿದ್ರೆ ಆಂಟಿ, ನೀವು ವೆರಿ ನೈಸ್, ಸೂಪರ್. ಅಲ್ಲಿ ಆಂಟಿ ಹಾಕ್ತವ್ರೆ, ಬನ್ನಿ ನೋಡೋಣ. ಸೊ ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ನಮ್ಮಮ್ಮನ ಒಂದು ಒಳ್ಳೆ ಕಡೆ ತಿಂಡಿ ಕರ್ಕೊಂಡೋಗಿ ಹಾಸ್ಪಿಟ್ಲಿಂದ ಮುಗಿಸ್ಕೊಂಬರ್ತಾಯಿದ್ದೆ. ನಮ್ಮಮ್ಮ ಹೀರೋಳಗೆ ಚೆನ್ನಾಗಿ ಹಾಕೋರಾ? ಸೋ ನೈಸ್. ಇವರು ನೋಡಿ ಎಸ್ ನಮ್ಮ ಹೆಮ್ಮೆಯ ಶಾಸಕರು STS ಅಂತ ತುಂಬ ಚೆನ್ನಾಗಿ ಹಾಕಿದ್ದಾರೆ ಇವರು. ಸೋ ನೈಸ್. ಶಶಿಕಲಾ ಎಸ್ ಹಾಕಿದ್ದಾರೆ. ಇದು ಚೆನ್ನಾಗಿದೆ ರಂಗೋಲಿ, ವೆರಿ ನೈಸ್. ಮುದ್ದಮ್ಮ, ಸೋ ನೈಸ್. ಕಾಂಪಿಟೇಷನ್ ತುಂಬ ಚೆನ್ನಾಗಿದೆಯಪ್ಪ. ಹಿಂಗೆ ನೋಡಿ, ಸೋ ನೈಸ್, ಚೆನ್ನಾಗಿ ಹಾಕ್ತವ್ರೆ. ಸುಬ್ಬಿ ಕಾಂಪಿಟೇಷನ್ ಚೆನ್ನಾಗೈತೆ. ಕ್ಯೂಟೀಸ್ ಕಾಂಪಿಟೇಷನ್. ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಶಾಸಕರು ಬರ್ತಿದ್ದಾರೆ. ಅವ್ರಿಗೆ ಶುಭ ಕೋರುತ್ತಾ ಆದಷ್ಟು ಬೇಗ ಎಲ್ಲ ಮಾಡಬೇಕು ಅಂತ ವಿನಂತಿ. ಚೆನ್ನಾಗಿ ಮಾತಾಡ್ತೀನಲ್ಲ ನಾನು. ಓ ವಾವ್, ದಿಸ್ ಇಸ್ ಸೋ ಗುಡ್. STS ಗುಣ, ಸೋ ನೈಸ್. ಆಂಟಿ ಕಲರ್ ನನಗೆ ಅನ್ಸಂಗೆ ರಂಗೋಲಿ ಅಂದರೆ ಹೌದು ಕಲರ್ಫುಲ್ಲಾಗಿರಬೇಕು. ಬಟ್ ನನ್ನ ಪ್ರಕಾರ ರಂಗೋಲಿ ಅಂದರೆ ನೋಡಿದ ತಕ್ಷಣ ಖುಷಿ ಆಗಬೇಕು. ನಾನು ರಂಗೋಲಿ ಹಾಕಿದ್ನಲ್ಲ ನೋಡಿ, ಇದು ವೆರಿ ನೈಸ್. STS ಸೂಪರ್. ಎಲ್ಲ ರಂಗೋಲಿಗಳು ಚೆನ್ನಾಗಿದೆ.
ನಾನು ನಮ್ಮ ಸುಬ್ಬಿ ರಂಗೋಲಿ ಹಾಕೋದು ನೋಡೋದನ್ನೇ ಕಾಯ್ತಿದ್ದೀನಿ ನಾನು. ಏಯ್ ಸೈಕಲ್ ಬಿತ್ತು 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 ಸೈಕಲ್ ಬಿತ್ತು. ವಾವ್, ಸೋ ಗುಡ್. ಯಾರು ಗೆಲ್ತಾರೆ ಇಲ್ಲಿ ರಂಗೋಲಿ ಕಾಂಪಿಟೇಷನ್? ಗೊತ್ತಿಲ್ವಾ? ಯಾವಾಗ ಹೇಳ್ತಾರೆ? ಗೊತ್ತಿಲ್ವಾ? ಮೌಲ್ಯ ಅಕ್ಕವ್ರ ತಮ್ಮನ ನಾನು? ಇಲ್ಲ, ನಂಗೆ ಮೌಲ್ಯ ಅಕ್ಕವ್ರ ತಮ್ಮ ಅಲ್ಲ ನಾನು. ಹೌದಾ? ಥ್ಯಾಂಕ್ಸ್. ಏನು ರಂಗೋಲಿ ಕಾಂಪಿಟೇಷನ್ನು? ಸಂಡೇ ಕ್ರಿಕೆಟ್ ಆಡಬೇಕು ತಾನೆ? ಇವರೆಲ್ಲ ಏನು ರಂಗೋಲಿ ಹಾಕ್ತಾರಲ್ಲ? ಅಯ್ಯೇ RCB. ಕ್ರಿಕೆಟ್ ಆಡೋಕ್ಕಾಗಿ ನನ್ನ ಕ್ರಿಕೆಟ್ ಆಡೋಕ್ಕೆ ಬರೋಲ್ಲ ಕಂಡ್ರು. ನಾನು ಫುಟ್ಬಾಲ್ ಪ್ಲೇಯರು. ಆಡ್ರಿ, ಬರ್ತೀನಿ ಆಮೇಲೆ ನಾನು. ಸೋ ನೈಸ್ ಇಟ್ ಇಸ್. ಈ ಕಡೆ ಬಿಟ್ರಿ, ಕಾರ್ ಬರ್ತೈತೆ. ಏನು ಅದಕ್ಕಿಂತ ಮುಂಚೆ ಏನಂದ ನೀನು? ಅಂಕಲ್ ಅಂದ. ಅಣ್ಣ ಕಣ, ನಾನು ಅಂಕಲ್ ಅಂತೀಯಲ್ಲೋ. ನಮ್ಮದು ಅಪ್ಪು ಸುಬ್ಬಿ ವ್ಲಾಗ್ಸ್ ಅಂತ. ನಾನು ಯೂಟ್ಯೂಬರ್, ಗೊತ್ತಾ ನಿಮ್ಗದು? ಹೌದು. ಎಷ್ಟೇ ಕ್ಲಾಸ್ ನೀವು? ಎಲ್ಲ ಯಾವ ಸ್ಕೂಲು? ಹಾಂ, ಯಾವ ಸ್ಕೂಲು? ಶಿಕ್ಷಾ. MPS. ನೈಸ್. ನೀವೆಲ್ಲ ಯಾವ ಸ್ಕೂಲು? ಇಲ್ಲೇ. ಇಲ್ಲಿ ಚೈತನ್ಯ ಟೆಕ್ನೋ ಸ್ಕೂಲ್. ನೀ ಯಾವ ಸ್ಕೂಲು? ವಿದ್ಯಾನಿಕೇತನು. ಸೋ ನೈಸ್. ಎಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋಯ್ತಲ್ವಾ? ಅಯ್ಯೋ, ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗ್ದೋಯ್ತಲ್ವಾ? ಎಲ್ಲ ನೋಡಿ ಅಪ್ಪು ಸುಬ್ಬಿ ವ್ಲಾಗ್ಸ್ ಎಲ್ಲ ಹಾಕ್ತೀನಿ, ಓಕೆನಾ? ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಆಂಟಿ ಅಂಕಲ್ ಎಲ್ಲರ ಮೊಬೈಲಲ್ಲೂ, ನಿಮ್ಮ ಮನೇಲಿ ಎಲ್ಲರೂ ಮೊಬೈಲು ಹೋಗ್ಬಿಟ್ಟು ಅಪ್ಪು ಸುಬ್ಬಿ ವ್ಲಾಗ್ಸ್ ಸಬ್ಸ್ಕ್ರೈಬ್ ಆಗಿ. ಈ ಡ್ಯಾಮ್ ಮಗ ಸೂಪರು. ಇಂಡಿಯನ್ ರೆಪ್ರೆಸೆಂಟ್ ಮಾಡು. ಸೂಪರ್ಲು. ಆದಷ್ಟು ಬೇಗ ಕ್ರಿಕೆಟರ್ ಆಗು, ಇಂಡಿಯನ್ ರೆಪ್ರೆಸೆಂಟ್ ಮಾಡು. RCB ಟೀಮ್ಗೆ ಆಡೋ ಆಗಿದ್ರೆ, ಓಕೆನಾ? ಓಯ್ ವಾವ್, ನೈಸ್ ಮಗ, ಸೂಪರ್. ಆಡು ಮಗ. ಟೇಕ್ ಕೇರ್. ಬೈ ಗೈಸ್. ದಟ್ಸ್ ಸೋ ಗುಡ್. ಆ ಹುಡುಗ ನಾನು ಓದೋದು ಬಿಟ್ಬಿಟ್ಟು ಕ್ರಿಕೆಟ್ ಆಡ್ತೀನಿ ಅಂತ ಅಂತಿದ್ದಾನೆ. ಮಕ್ಕಳಿಗೆ ಏನು ಇಷ್ಟನೋ, ಯಾವ್ದು ಇಷ್ಟನೋ ಅದನ್ನು 100% ಕೊಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ. ಅವ್ರು ಏನಾಗ್ತಾರೋ ಬಿಡ್ತಾರೋ ಬೇಡ, ಬಟ್ ಅವ್ರ ಕನಸನ್ನು ಜೀವ್ಸಕ್ಕೆ ಬಿಡಿ. ಅಟ್ಲೀಸ್ಟ್ ಅವಾಗಾದರೂ ಅವ್ರು ಮನುಷ್ಯರಾಗ್ತಾರೆ. ಬೇರೆ ಯಾವುದನ್ನು ಕೂಡ ಫೋರ್ಸ್ ಮಾಡಬೇಡಿ. ಚೈನಾದಲ್ಲಿ ಇವಾಗ ನಮ್ಮ ಸ್ಕೂಲ್ಗಳಲ್ಲೇ ನೋಡಿ, ವಾರಕ್ಕೆ 2 ದಿನ PE ಪೀರಿಯಡು, 2 ದಿನ. 2 ದಿನದಲ್ಲಿ ಒಂದೊಂದು ಪೀರಿಯಡ್ ಅಷ್ಟೇ. ಮಕ್ಕಳು ಈ ಒಲಿಂಪಿಕ್ಸ್ ಅಂತ ಎಲ್ಲಿ ಏನಂತ ಮಾಡ್ತಾರೆ? ಹೇಳಿದ್ರೆ ಇಂಡಿಯಾಗೆ ಮೆಡಲ್ಸ್ ಕಮ್ಮಿ ಒಲಿಂಪಿಕ್ಸಲ್ಲಿ, ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಸೊ ನಮ್ಮ ಎಜುಕೇಷನ್ ಸಿಸ್ಟಮು ಕೂಡ ಸ್ವಲ್ಪ ಚೇಂಜ್ ಆಗಬೇಕು. ನಮ್ಮಮ್ಮ ಎಂಥ ಜುಗಾಡ್ ಮಾಡ್ತವ್ರೆ ಅಂದರೆ, ಕಲರ್ ಇಲ್ಲ, ಓಕೆನಾ? ಕಲರ್ ಇಲ್ದಿರೋದನ್ನು ಡಿಫ್ರೆಂಟಾಗಿ ಮಾಡ್ತವ್ರೆ. ನನಗೆ ಖುಷಿಯಾಗಿದೆ ಅಷ್ಟೇ. STS ಅಪ್ಪು ಸುಬ್ಬಿ. ಮಮ್ಮಿ ತುಂಬ ಚೆನ್ನಾಗಿ ಹಾಕಿದ್ಯಾ ಮಮ್ಮಿ, ನಿಜವಾಗ್ಲೂ ನೀ ಇನ್ನೂ ಚೆನ್ನಾಗಿ ಆಗ್ತಿದೆ. ನಮ್ಮಮ್ಮ ಏನೋ ದೊಡ್ಡದಾಗೆಲ್ಲ ಹಾಕ್ತಾರೆ, ಅದೇನೋ ಪಕ್ಕ ಕ್ಲೀನಾಗಿ ಒರೆಸ್ಕೊಳಮ್ಮ. ಹೋಣ ಹೇಳಿ, ನಿನ್ಗೆ ಹೇಳ್ತೀಯಾ? ಗೆಲ್ಲೋದಲ್ಲ ಕಣಪ್ಪು, ಹೇಳಲ್ವ? ಈ ರೋಡಲ್ಲಿ ಇರೋದು, ನಾನು ಈ ರೋಡಲ್ಲಿ ಇದ್ದೀನಿ. ಅದು ನಂದೇನು ಮಾಡಬೇಕು ಅದನ್ನು ಮಾಡಿದ್ದೀನಿ. ನಾನು ಈ ರೋಡಲ್ಲಿ ಇರೋಳಲ್ಲ, ನನಗಲ್ಲ ಅನ್ನೋ ಥರ ನಾನು ಇರೋಕ್ಕಾಗಲ್ಲ. ಸರಿ ಆಯಿತು. ಜನಗಳ ಜೊತೆ ಬೆರಿಬೇಕು, ಸೇರಬೇಕು. ನಮ್ಮಮ್ಮ ಫ್ರೆಂಡ್ಲಿ ನೇಬರ್ಹುಡ್ ಸ್ಪೈಡರ್ ಮ್ಯಾನ್. ನೆಂಟರು ಬಂಧು ಬಳಗ ಅಲ್ಲಪ್ಪ, ಏನಾರು ಹೆಚ್ಚು ಕಮ್ಮಿ ಆದರೆ ಬರೋದು. ಫಸ್ಟ್ ಬರೋರೆ ಅಕ್ಕಪಕ್ಕದವರು, ಅರ್ಥ ಆಯ್ತಾ? ಅವರು ನಮ್ಮ ಬಂಧು ಬಳಗ ಲೆಕ್ಕ. ನಮ್ಮಮ್ಮ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀನಿ. ಅವರು ಎಲ್ಲ ಚೆಕಪ್ ಎಲ್ಲ ಒಂದ್ಸತಿ ಮಾಡಿಸಿದ್ದೀನಿ. ಆದರೂ ಏನು ಸಂಡೇ ಯಾವ ಕ್ಲಿನಿಕ್ಕು ಬೇರೆ ಓಪನ್ ಇಲ್ಲ.
ನಮ್ಮ ಡಾಕ್ಟರ್ ಇದ್ದಾರಾ? ಏನಾಗ್ತೈತೆ ಡಾಕ್ಟ್ರಿಗೆ ಏನಾಗಿರ್ತಾ ಅಂತ ಹೇಳು. ಜಾಸ್ತಿ ಇಂಜೆಕ್ಷನ್ ಹಾಕ್ಕೊಂಡು ಬರ್ತೀನಿ ನೋಡಿ, ಏನು ತೊಂದರೆ ಇಲ್ಲ. ಹಾಕ್ಸ್ಕೊಂಡು ತಿಂಡಿ ತಿನ್ಕೊಂಡು ಮನೆಗೆ ಹೋಗೋಣ. ಹೌದಾ? ಓಹೋ, ಏನು ಇಷ್ಟೊಂದು ಗ್ಯಾಸ್ಟ್ರಿಕ್ ಆಗೈತೆ ನಮಗೆ. ಇಂಜೆಕ್ಷನ್ ಹಾಕ್ಸ್ಕೊ. ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಹಾಸ್ಪಿಟ್ಲಲ್ಲಿ ECG ಎಕೋ ಅದನ್ನೆಲ್ಲ ಮಾಡಲೇಬೇಕು ಅಂತ ಅಂದರು. ಏನಿಲ್ಲ, ಅಮ್ಮಂಗೆ ಆಗಿರೋದು ಗ್ಯಾಸ್ಟ್ರಿಕ್ಕು. ಅದು ಮೊನ್ನೆ ತಾನೇ ಮಾಡ್ತಿದ್ದೀನಿ. ಸುಮ್ಮನೆ ಗೊತ್ತಲ್ಲ ಹಾಸ್ಪಿಟ್ಲೆಲ್ಲ ಹೆಂಗೆ ಅಂತ. ಸೊ ಅದಕ್ಕೆ ಇಲ್ಲಿ ಇನ್ನೊಂದು ಕ್ಲಿನಿಕಿಗೆ ಬಂದಿದ್ದೀನಿ. ಸೊ ಡಾಕ್ಟ್ರ್ ಇದ್ದಾರೆ ಅಂತ ಅಂದಿದ್ದಾರೆ. ಅಮ್ಮ ಇನ್ನು ಕರೆಕ್ಟಾಗಿ ಅಲ್ಲಿ ನೋಡಲ್ಲಿ ಇದೇ ಹೋಗ್ತಾ ಇದೆ, ಟೆನ್ಷನ್ ಆಗುತ್ತೆ ನನಗೆ. ಹಾಂ, ಹೌದಾ? ಹೋಗಿ ಬೇಡ, ರಿಲೀಫ್ ಆಗ್ತೈತಂತೆ ಈಗ. ಹಾಸ್ಪಿಟ್ಲಿಗೆ ಬಂದ ತಕ್ಷಣ ಇನ್ನೂ ಬಂದೇ ಇಲ್ಲ, ಆಲ್ರೆಡಿ ರಿಲೀಫ್ ಅಂತಿದ್ದಾರೆ. ಬನ್ನಿ ಏನು ಅಂತ ಕೇಳ್ಕೊಂಡ್ಬಿಡ್ತೀನಿ. ಈಗ ಇದು ಹಾಸ್ಪಿಟ್ಲಿಗೆ ಬಂದಿದ್ದೀವಿ, ಚೆಕ್ ಮಾಡ್ತಿದ್ದಾರೆ. ಇಂಜೆಕ್ಷನ್ ಗ್ಯಾಸ್ಟ್ರಿಕ್ ಎಲ್ಲ ನಾರ್ಮಲ್ ಇದೆ ಸರ್. BP ಶುಗರ್ ಎಲ್ಲ ರೀಸೆಂಟಾಗಿ ಕೂಡ ಚೆಕ್ ಮಾಡಿಸಿದ್ವಿ. ಸೊ ಸಡನ್ನಾಗಿ ಈ ಥರ ಅಂತ ಅಂದರು. ಸೊ ಅದಕ್ಕೆ ಕರ್ಕೊಂಡ್ಬಂದ್ವಿ. ಸುಬ್ಬಿ ಅಲ್ಲ, ಹಾಸ್ಪಿಟ್ಲಿಗೆ ಬಂದ ತಕ್ಷಣ ರಿಲೀಫ್ ಆಯ್ತೈತೆ ಅಂತಂತಿಲ್ಲ, ಇನ್ನು ಡಾಕ್ಟ್ರಿಗೆ ತೋರಿಸ್ದೆ. ಚೂರು ಇದೆ, ಒಂಥರ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಅಂದರೆ ಅಲ್ಲಿಗೆ ಗ್ಯಾಸು ಆ ಕಡೆಗೆ ಈ ಕಡೆಗೆ ಹೋಗ್ತಾ ಇದೆ. ಇಂಜೆಕ್ಷನ್ ತಗೊಂಡ್ರೆ ಪಟ್ಟಂತ ಬಿಡುತ್ತೆ. ಓಯ್ ಸುಬ್ಬಿ, ಏನಂದ್ರು ಡಾಕ್ಟ್ರು? ಅವರು ಹಾಂ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಹಾಂ ಸ್ವಲ್ಪ ನಿಧಾನಕ್ಕೆ ಬಿಡುತ್ತಂತೆ. ಹಾಂ ಅದೇ ಲೈಟಾಗಿ ಫುಡ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಹಾಂ. ಸೊ ಒಂದು ಇಡ್ಲಿಕ್ಕೆ ಕೊಡಿಸಿದ್ರೆ ತಿಂದ್ಬಿಟ್ಟು ಮನೆಗೆ ಹೋಗ್ತೀನಿ. ಹೌದಾ? ಅಂದರೆ ನೆಗ್ಲೆಕ್ಟ್ ಮಾಡಬೇಡಿ ಜಾಸ್ತಿ ಅಂತ ಹೇಳಿದ್ದಾರೆ. ನಿಂಗೇನು ವಯಸ್ಸು ಕಮ್ಮಿ ಆಯ್ತಾನಮ್ಮ? 50 ವರ್ಷನಮ್ಮ ನಿಂಗೆ? ತುಂಬ ಕೇರ್ ಮಾಡಬೇಕು. ನಾನು ಕೇರ್ ಮಾಡ್ಕೋಬೇಕು. ಹ್ಞೂ, ಫಸ್ಟ್ ಮಾಡೋದನ್ನ ನೀನು ಕೇರ್ ಮಾಡು. ನಮ್ಮನ್ನು ಯಾರೂ ಕೇರ್ ಮಾಡಬೇಡ ನೀನು, ಆಯಿತಾ? ಬಾ. ಸೊ ಇಲ್ಲಿ ಕೃಷ್ಣ ಅರಮನೆ. ಹಿಂಗೇನು ಬೇಕಮ್ಮ? 2 ಇಡ್ಲಿ ಡಿಪ್ಪಾ? 2 ಇಡ್ಲಿ ವಡೆ ಬೇಡವಾ? ಇವಾಗ ಹೆಂಗೆ ಫೀಲ್ ಆಗ್ತಿದೆ ಇಂಜೆಕ್ಷನ್ ಹಾಕ್ಸ್ಕೊಂಡ್ಮೇಲೆ? ಬೆಟ್ರ್ ಫೀಲ್ ಆಗ್ತಿದ್ಯಾ? ಏನಿಲ್ಲ, ಹುಷಾರಾಗಿದ್ದೀನಿ. ಹಾಂ. ಅಪ್ಪನ ಬೈಬೇಡಿ. ಹಾಂ. ಸ್ವಲ್ಪ ಪೂಜೆಯಲ್ಲಿದ್ದಾಗ, ಪೂಜೆ ದೇವಸ್ಥಾನಕ್ಕೆ ಹೋದಾಗ ನಾನು ಅವಳ ಊಟ ಸ್ಕಿಪ್ ಮಾಡಿದೆ, ಅದೇ ಪ್ರಾಬ್ಲಮ್ ಆಗಿದೆ. ಸೊ ನೆನ್ನೆ ನಾವು ಪೂಜೆಗೆ ಹೋದಾಗ ಮಧ್ಯಾಹ್ನ ಊಟ ಸ್ಕಿಪ್ ಆಗಿದೆ, ಅದೇ ಪ್ರಾಬ್ಲಮ್ ಆಗಿರೋದು ನಮ್ಮ ಅಮ್ಮಂಗೆ. ಏನಾಯ್ತು ಅಲ್ಲಿ? ಕಾಂಪಿಟೇಷನ್ ಏನಿಲ್ಲ ಕಣೋ. ವೋಟರ್ ಐಡಿನೂ ಇದನ್ನು ಕೇಳಿದ್ರು, ನಾವು ಈ ಏರಿಯಾದಲ್ಲಿ ಇರೋ ವೋಟರ್ ಐಡಿ ನಮ್ಮಂದಿಲ್ಲ, ಅದಕ್ಕೆ ಇಲ್ಲ ಅಂದ್ರು ಬಂದೆ. ನಾನು ಹೇಳ್ದೆ ತಾನೆ. ಏನ್ ಹೇಳ್ದೆ? ಸೋತೆ ನೀನು. ಶ್ರೀನಗರ ನಮ್ಮ ತಂದೆ ಮನೆ ಅಡ್ರೆಸ್ ಇರೋದು ಎಲ್ಲ ನನ್ನ ಸ್ವಂತ ಮನೆ ಅದಲ್ವಾ, ಅದಕ್ಕೆ ಯಾವ ಅಡ್ರೆಸ್ಸೇ ಎಲ್ಲ ಪರ್ಮನೆಂಟ್ ಅಡ್ರೆಸ್ ಆಗಿ ಇಟ್ಕೊಳ್ಳೋಣ ಅಂತ ಕೊಟ್ಟಿದ್ದೀನಿ. ಅದಕ್ಕೆ ಪರವಾಗಿಲ್ಲ, ಏನಾಯ್ತು ಹೇಳು. ಏನು ಬರ್ಲಿಲ್ಲ. ಸರಿನಾ? ಖುಷಿ ಅಲ್ಲ ನೀನು ಎಫರ್ಟ್ಸ್ ಆಗ್ತಲ್ಲ, ಅದಕ್ಕೆ. ಏರಿಯಾದವ್ರು ಪೂರ್ತಿ ರಂಗೋಲಿ ಹಾಕೋರೆ. ನಾನು ರಂಗೋಲಿ ಬಿಡೋದು ಗೊತ್ತಿದ್ರು ಪಾಪ ಬಿಡದಿರೋ ಕಷ್ಟಪಟ್ಟು ಹಾಕ್ತಾವೆ, ಗೊತ್ತಿದ್ರು ಹಾಕಲ್ಲ ಅಂತಂದ್ರೆ ಅದು ನನ್ನ ಕಲೆಗೆ ಅವಮಾನ. ಕಲೆಗೆ. ಸೊ ನಮ್ಮಮ್ಮ ಆರಾಮಾಗಿ ಸೂಪರ್ ಫೈನ್ ನೋಡ್ರಿ, ಆಲ್ರೆಡಿ ಬ್ಯಾಕ್. ಸುಬ್ಬಿ ಇಸ್ ಬ್ಯಾಕ್ ಅಲ್ವಾ? ಖಂಡಿತ ಏನೂ ತೊಂದರೆ ಆಗಿಲ್ಲ. ಸುಮಾರು ಜನ ಅಮ್ಮನ ಪ್ರೀತಿ ಇಟ್ಕೊಂಡಿದ್ದೀರಾ. ಏನಾದ್ರು ತೊಂದರೆ ಆದಾಗ ಏನಾಯ್ತು ಅಂತ ಕೇಳ್ತೀರಾ. ತುಂಬ ಖುಷಿ ಆಗುತ್ತೆ. ನೀವು ಗಾಬರಿ ಆಗ್ತೀರಾ ಅಂತ ಹೇಳ್ತಾ ಇದ್ದೀನಿ, ಏನಿಲ್ಲ. ಸ್ವಲ್ಪ ಮಸಲ್ಸ್ ಕ್ಯಾಚ್ ಆಗಿದೆ, ಹಂಗಾಗಿ ಒಂದು ಸ್ವಲ್ಪ ಕೆಲಸ ಮಾಡೋಕ್ಕಾಗಲ್ಲ. ನಿಮ್ಮ ಸುಬ್ಬಿಗೂ ವಯಸ್ಸಾಗ್ತಾಯಿದೆ, ಅದು ಆಗ್ತಾಯಿದೆ ಅಂತ ಹೇಳೋದಕ್ಕೆ ಇದೆಲ್ಲ ಆಗ್ತಾಯಿದೆ. ಖಂಡಿತ ಹುಷಾರಾಗಿದ್ದೀನಿ, ಏನೂ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ ನಮ್ಮ ಸುಬ್ಬಿಗೆ ಅಂತ ಹೇಳ್ತಾ, ನಾನು ಮತ್ತೊಂದು ವಿಡಿಯೋ ಸಿಗೋಣ ಅಂತ ಹೇಳ್ತಾ, ನಮ್ಮಮ್ಮ ಸೋತ್ರು ಅಂತಲೂ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್. ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ, ಮತ್ತೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್. ಇದು ಮಾಡು.